ಗುಡ್ ಮಾರ್ನಿಂಗ್ ಮೈ ಡಿಯರ್ ವೈಫಿ. ಎದ್ದೇಳು ಸಾಕು. ನೀನ್ ಬ್ಲ್ಯಾಕ್ ಕಾಫಿ ಕೂಡ ಅಲ್ಲಿ ರೆಡಿ ಇದೆ. ಏ ಬಂಗಾರಿ, ಎದ್ದೇಳು. ಮಲ್ಗೋಗ್ಬಿಡು ನನ್ನ. ಏ ಬೆಳಿಗ್ಗೆ ಆಯ್ತು ಕಣೆ, ಎಷ್ಟ್ ಮಲಗ್ತ್ಯಾ? ಎದ್ದೇಳು. ಡ್ಯೂಟಿಗೆ ಹೋಗಲ್ವಾ? ಇಲ್ಲ. ನಡಿ ಎದ್ದೇಳು 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 ಎದ್ದೇಳು. ಹೇಳು. ಇಲ್ಲ, ಮಲ್ಗೋಗ್ಬಿಡು ನನ್ನ. ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ ಇಲ್ಲ. ಒಂದ್ ಕಿಸ್ ಕೊಡು. ಕೊಡು. ಇಲ್ಲ. ಏನು ಏನು? ಬಿಡು ನನ್ನ ಪ್ಲೀಸ್. ನಡಿ ಹೋಗಕ್ ಬಿಡು. ಇಲ್ಲ, ಹೋಗು. ಏನಾಗ್ತದೆ? ಅದೇ ಗೊತ್ತಲ್ವಾ, ಇಬ್ರು ಹುಡುಗಿರು ಕಾಣೆ ಆಗಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಿದೆ, ಆದ್ರೆ ನಂಗೇನೋ ಅರ್ಥ ಆಗ್ತಾ ಇಲ್ಲ. ತಲೆ ಕೆಡ್ಸ್ಕೋಬೇಡ, ನಿನಗೆ ಬೇಕಾಗಿರೋ ಸಪೋರ್ಟ್ ಎಲ್ಲ ನಿಂಗೆ ಸಿಗುತ್ತೆ. ಹಾ, ನಂಗೆ ಡೌಟ್ ಅಂತ ಒಬ್ರ ಮೇಲಿದೆ. ಮೋಸ್ಟ್ಲಿ ಅವನೇ ಕಿಡ್ನಾಪ್ ಮಾಡಿರ್ಬೋದಾ ಅಲ್ವಾ? ಅವನ್ ಪೊಲೀಸ್ ಅವರಿಂದ ತುಂಬಾ ದಿವಸ ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಆದಷ್ಟು ಬೇಗ arrest ಏನೋ ಮಾಡ್ತೀವಲ್ಲ. ನಿಜಾನೇ ಬಿಡು. ಇವತ್ ಸಂಜೆ ಏನ್ ಪ್ಲಾನ್ಸ್ ನಿಮ್ದು? ನಿನಗಂತಾನೆ ಫ್ರೀ ಇರ್ತೀನಿ. ನಾನು ಬೇಕಾದ್ರೆ ಹೊರಗೆ ಹೋಗೋಣವಾ ಲಾಂಗ್ ಡ್ರೈವ್ಗೆ? ಆದ್ರೆ ಏನ್ ಮಾಡೋದು, ನಿನಗೆ ಟೈಮೇ ಇಲ್ವಲ್ಲ. You are looking beautiful. ಏನ್ ವಿಶೇಷ? ಇವತ್ ಪ್ರೀತಿ ತುಂಬಾ ಉಕ್ಕಿ ಬರ್ತದೆ ನನ್ ಮೇಲೆ. ಏನ್ ಮಾಡೋದು, ನಾನು ಎಂತಿ ಇರೋದೇ ಸುಂದರವಾಗಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಿವಾಂಗಿ. ನಿನ್ನೆ ರಾತ್ರಿ ಇನ್ನೊಂದು ಹುಡುಗಿ ನಾಪತ್ತೆ ಆಗಿದ್ದಾಳೆ. ಓ ನೋ ಸರ್, ಅಷ್ಟಕ್ಕೂ ಈ ಊರಲ್ಲಿ ಏನಾಗ್ತಾ ಇದೆ? ಐ ನೋ ಶಿವಾಂಗಿ, ಮೇಲ್ನವರಿಂದ ತುಂಬ ಪ್ರೆಷರ್ ಬರ್ತಾ ಇದೆ. ಕಮಿಷನರ್ ಸಾಹೇಬರು ಬೆಳಿಗ್ಗೆಯಿಂದ 3 ಸಲ ಫೋನ್ ಮಾಡಿದ್ದಾರೆ. ಈ ಪ್ರೆಸ್ಸು ಮೀಡಿಯಾದವರೆಲ್ಲ ಬೇರೆ ಥರನೇ ನಾಟಕ ಆಡ್ತಾ ಇದ್ದಾರೆ. ಸರ್, ಈ ಹುಡುಗಿ ಯಾವ ಏರಿಯಾದವಳು? ಶಿವಾಂಗಿ, ಆ ಲೊಕೇಶನ್ನ ನಿಮಗೆ ಕಳಿಸ್ತೀನಿ. ಒಂದು ಕೆಲಸ ಮಾಡಿ, ನೀವು ಆ ಲೊಕೇಶನ್ಗೆ ಬೇಗ ಬಂದ್ಬಿಡಿ. ಓಕೆ ಸರ್, ಐ ಆಮ್ ಕಮಿಂಗ್. ಸಾರಿ ಬೇಬಿ, ನಾನು ಹೋಗಲೇಬೇಕು. ಬೇಬಿ, ನೀನ್ ಪೊಲೀಸ್ ಕೆಲಸನ ಯಾಕೆ ಬಿಡಬಾರ್ದು? ನಾನು ಮುಂಚೆನೇ ಹೇಳಿದ್ದೀನಿ, ನಿನಗೇನು ಕಡಿಮೆ ಇದೆ? ಯು ನೋ ವಾಟ್ ಸೌರಭ್, ನಾನು ಈ ಪೊಲೀಸ್ ಕೆಲಸ ದುಡ್ಗೋಸ್ಕರ ಮಾಡ್ತಾ ಇಲ್ಲ. ಸೊ ಇನ್ನು ಮುಂದೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ ಅಂದ್ರೇ ಒಳ್ಳೇದು. ಸರ್ 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 ಪ್ಲೀಸ್ ಸರ್. ಆ ನಾಪತ್ತೆ ಆಗಿರೋ ಹುಡುಗಿನ ಕಿಡ್ನಾಪ್ ಮಾಡಿರೋರು ಯಾರು ಸರ್? ಯಾರು ಸರ್ ಕಾರಣ ಅದಕ್ಕೆ? ಸರ್ ಪ್ಲೀಸ್ ಹೇಳಿ ಸರ್, ಪ್ಲೀಸ್ ಸರ್ ಹೇಳಿ ಸರ್, ಪ್ಲೀಸ್. ನೋಡಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಾವು ನಮ್ಮ ಕೆಲಸನ ಮಾಡ್ತಾ ಇದ್ದೀವಿ. ಹೌದಾ? ನನಗೊಂದು ಅರ್ಥ ಆಗ್ತಿಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಮುಂಚೆನೇ ನಿಮಗೆ ಇದೆಲ್ಲ ಯಾರು ತಿಳಿಸ್ತಾ ಇದ್ದಾರೆ ಅಂತ. ಹಾಗಾದರೆ ನೀವೇ ಹೇಳ್ಬಿಡಿ, ಆ ಕಿಲ್ಲರ್ ಯಾರಂತ.
ನಮ್ಮ ಕೆಲಸ ಇನ್ನೂ ಆರಾಮಾಗುತ್ತೆ. ಸರ್ ನಿಮ್ಗೆ ಹೇಳಕ್ಕಾಗುತ್ತಾ ಪೊಲೀಸ್ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು ಅಂತ? ಒಂದ್ ಎವಿಡೆನ್ಸ್ ಇಲ್ದೆ ಒಂದ್ ಕ್ಲೂ ಇಲ್ದೆ ಆ ಸೀರಿಯಲ್ ಕಿಲ್ಲರ್ನ ಹೇಗ್ ಹುಡುಕ್ತೀರಾ? ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವ್ ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತೀವಿ. ನಮ್ಗಿದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ಬೋದಾ? ಓಕೆ, ನೋ ಮೋರ್ ಕ್ವಶನ್ಸ್. ನಗರದಲ್ಲಿ ಹುಡುಗಿರು ಕಾರಣ ಆಗೋದು ತುಂಬಾ ಸಹಜ ಆಗ್ಬಿಟ್ಟಿದೆ. ಇನ್ಫಾರ್ಮೇಶನ್ ಇಂದ ಗೊತ್ತಾಗಿದೆ ನಿನ್ನೆ ಕೂಡ ಒಂದು ಹುಡುಗಿ ಕಾರಣ ಆಗಿದ್ದಾಳೆ ಅಂತ. ಪೊಲೀಸ್ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ ಹಾಗೂ ನಗರದಲ್ಲಿ ಎಲ್ಲಾ ಕಡೆ ವಿಚಾರಣೆಗಳು ನಡೀತಿದೆ. ಪೊಲೀಸ್ ಅವರು ತಮ್ಮ ಕೆಲಸವನ್ನು ತಾವು ಮಾಡುತ್ತಿದ್ದಾರೆ ಹಾಗೂ ಹುಡುಗಿರು ಕಾರಣ ಆಗುವ ಕಾರಣ ಯಾರು ಮತ್ತೆ ಏಕೆ ಎಂಬ ಕಾರಣವನ್ನು ಹುಡುಕುತ್ತಿದ್ದಾರೆ. ಹೌದಾ, ತುಂಬಾ ಒಳ್ಳೇದು. ನಿಮಿಷಕ್ಕೂ ನ್ಯೂಸ್ ಅವರು ಮನೇಲಿ ಕೂತ್ಕೊಂಡೇ ಹೇಳ್ತಾ ಇದ್ದಾರೆ. ಪೊಲೀಸರ ಅನಿಸಿಕೆ ಏನು ಅಂತಂದ್ರೆ ಅಕ್ಕಪಕ್ಕದ ದೇಶಗಳ ಕೈವಾಡ ಕೂಡ ಇರ್ಬೋದು ಅಂತ. ಹಾಗೂ ಪೊಲೀಸ್ ಅವರು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಇನ್ವೆಸ್ಟಿಗೇಟ್ ಮಾಡ್ತಿರೋ ಆಫೀಸರ್ಸ್ ನ ವಿಚಾರಣೆ ಮಾಡೋಣ, ಕೇಳೋಣ. ಮೇಡಮ್, ನೀವ್ ಹೇಳ್ಬೋದಾ ಪೊಲೀಸ್ ಅವ್ರ ಮುಂದಿನ ಹೆಜ್ಜೆ ಏನು ಅಂತ? ಪೊಲೀಸ್ ಅವ್ರ ಪ್ಲಾನ್ ಏನು? ಇದುವರೆಗೂ ಏನು ಎವಿಡೆನ್ಸ್ ಸಿಕ್ಕಿಲ್ಲ. ಸೀರಿಯಲ್ ಕಿಲ್ಲರ್ನ ಹೇಗೆ ಹಿಡಿತೀರಾ? ನಮ್ಗೆ ಇದ್ರ ಬಗ್ಗೆ ತಿಳಿಸಿ ಮ್ಯಾಮ್. ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವ್ ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತೀವಿ. ಸರ್ ಪ್ಲೀಸ್ ಸರ್. ಓಕೆ, ನೋ ಮೋರ್ ಕ್ವಶನ್ಸ್. ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾಂಗಿ ಅವರ ಹೇಳಿಕೆ ಏನಂದ್ರೆ 24 ಗಂಟೆ ಒಳಗೆ ಅಪರಾಧಿನ ಹಿಡಿತಾರೆ ಅಂತ. ಇದ್ರ ಹಿಂದೆ ಯಾರ್ದೇ ಕೈವಾಡ ಇರ್ಲಿ, ನಾವ್ ಅವ್ರನ್ನ 24 ಗಂಟೆ ಒಳಗೆ ಹಿಡ್ದಾಕ್ತೀವಿ. ಸರ್ ಪ್ಲೀಸ್. ಓಕೆ, ನೋ ಮೋರ್ ಕ್ವಶನ್ಸ್. ಮಜಾ ಬರುತ್ತೆ, ತುಂಬಾ ಮಜಾ ಬರುತ್ತೆ ಈ ಶಿವಾನ್ಗಿನ್ ಬೇಟೆಯಾಡಕ್ಕೆ. ಯಾವುದಕ್ಕೂ ಮುಂಚೆ ಇದನ್ನ ಎತ್ಕೊಂಡೋಗಿ ಬಿಸಾಕ್ಬೇಕು, ಇಲ್ಲ ಅಂದ್ರೆ ಇದು ವಾಸನೆ ಬರಕ್ ಶುರು ಆಗತ್ತೆ. ನಶೆಯೋ ನನ್ನಾಗೆ ನೋಟವಲ್ಲ, ತೋಮ್ತನಂ ತನನಂ. Oh, oh, oh.